ಯಾಕೆ ಇವಳನ್ನ ಔಟ್ ಹೌಸ್ ಅಲ್ಲಿ ಇರೋಕ್ ಬಿಟ್ಟಿದ್ದೆ? ಹಾಗಿದ್ದೋಳು ಔಟ್ ಹೌಸ್ ಅಲ್ಲೇ ಇರ್ಬೇಕಲ್ವಾ? ಹೊರಗಡೆ ಯಾಕೆ ಬಂದ್ಲು? ಕಳ್ಳರ ಬುದ್ಧಿ ತಾನೇ ಇರೋದು, ಹೊರಗ್ ಬಂದಿರ್ತಾಳೆ. ಇಷ್ಟಕ್ಕೂ ಇಂಥ ಕಳ್ಳ ಬುದ್ಧಿ ಇರೋರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಕೆ ನಿಂಗ್ ಬುದ್ಧಿ ಬೇಡ್ವಾ? ಆ ಕಳ್ಳತನದ ಬುದ್ಧಿಯಿಂದ ಇವಳು ಊರಲ್ಲಿರೋರ್ ಮನೆಯೆಲ್ಲ ಮುಳುಗ್ಸೋದಲ್ದೆ ಒಂದು ದಿನ ನಿನ್ನ ಮನೆಯನ್ನು ಮುಳುಗಿಸ್ಬಿಡ್ತಾಳೆ. ನೀನು ಸಂಬಂಧಿಕಳು ಅಂತ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ. ಇದೇ ಕೆಲ್ಸ ಬೇರೆ ಯಾರಾದ್ರೂ ಮಾಡಿದ್ದಿದ್ರೆ ಇನ್ನಾದ್ರೂ ಬುದ್ಧಿ ಕಲಿ. ಈಗ್ಲೇ ಇವಳನ್ನ ಕೆಲ್ಸದಿಂದ ತೆಗೆದು ಹಾಕು. ಇನ್ನೊಂದು ಸಾರಿ ಇವಳು ನಿನ್ನ ಜೊತೆ ಇರೋದನ್ನ ನಾನು ನೋಡಿದ್ರೆ ನಮ್ ಸಂಬಂಧ ಕೂಡ ಆ ಕ್ಷಣನೇ ಮುರಿದು ಹೋಗುತ್ತೆ. ಲಾಸ್ಟ್ ವಾರ್ನಿಂಗ್. ಇನ್ನು ನೋಡ್ಕೊಂಡು ಹಾಗೆ ನಿಂತಿದ್ದೀರಲ್ಲ, ಈ ದರಿದ್ರ ಮುಖದೊಳ್ಳ ಆಚೆಗೆ ಹಾಕಿ. ಆಯ್ತು ಅದ್ಗೆ, ಆಯ್ತು. ನಡಿಯೇ, ಇನ್ನು ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ? ನಡಿಯೇ. ನಿನ್ನಂಥವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು ಅಂತ ನಿನ್ನ ಆಚೆ ಕಳ್ಸಿದ್ರೆ ಮತ್ತೆ ಯಾರಿಗೂ ಗೊತ್ತಾಗ್ದ ಹಾಗೆ ಈ ಮನೆಗ್ ನುಗ್ಗಿದ್ಯಾ? ಈಗತ್ರ ಏನ್ ಪ್ರಯೋಜನ? ಆ ಹುಡುಗನ್ನ ಮೊಡ್ಲಲ್ಲಿ ಮಲ್ಗಿಸ್ಕೊಳ್ಳೋದಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಆಮೇಲೆ ಎಷ್ಟು ಸಾರಿ ಯಾವ್ಯಾವ ರೀತಿಲಿ ಅಳ್ಬೇಕಾಗತ್ತೆ ಅಂತ. ನಾನು ಬೇಕು ಅಂತ ಮಾಡ್ಲಿಲ್ಲ. ಬೇಕು ಅಂತ ಮಾಡ್ಲಿಲ್ಲ ಅಂತ್ಯ. ಬಿದ್ದು ಹೋಗ್ತಿದ್ರು ಅದಕ್ಕೆ ಹಿಡ್ಕೊಂಡೆ ಅಂತ್ಯ. ಅದನ್ನೆಲ್ರೂ ಅಪಾರ್ಥ ಮಾಡ್ಕೊಂಡ್ರು ಅಂತ್ಯ. ಇದೇ ಡೈಲಾಗ್ಸ್ ಅಲ್ವಾ ಅಲ್ಲಿ ಹೇಳಿದ್ದು? ಅದಕ್ಕೆ ತಾನೇ ಎಲ್ರೂ ನಿನ್ನ ಬೈದಿದ್ದು. ಮತ್ತೆ ಅದನ್ನೇ ಹೇಳ್ತಿಯಲ್ಲ ನೀನು. ನೀನ್ ಮಾಡಿದ ಕೆಲ್ಸಕ್ಕೆ ನಿನ್ ಜೊತೆಗೆ ನಾವು ಬಯಸ್ಕೋಬೇಕಾಗ್ ಬಂತು. ಸಂಬಂಧಿಕರು ಅಂತಾನು ನೋಡ್ದೆ ನಮ್ಮನ್ನ ಬಾಯಿಗೆ ಬಂದ್ ಹಾಕ್ ಬೈದ್ರು. ನಿನ್ನಿಂದಾಗಿ ನಮ್ ಮರ್ಯಾದೆ ಮಣ್ಪಾಲಾಗೋಯ್ತು. ಎಲ್ಲ ನಮ್ ಕರ್ಮ ಕಣೆ. ಚೀಚಿ, ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ. ನಿಧಾನ ಅಖಿಲ್. ಈಗ ಹೇಗಿದ್ಯಾ ಅಖಿಲ್? ತಲೆ ಎಲ್ಲ ಭಾರ ಅನಿಸ್ತಿದೆ ಅದಕ್ಕೆ. ಈ ನಿಂಬೆಹಣ್ಣಿನ ಜ್ಯೂಸ್ ಕುಡಿ, ಕಡಿಮೆ ಆಗತ್ತೆ. ಅದ್ಗೆ ನನಗೇನಾಗಿತ್ತು? ಏನಿಲ್ಲ ಅಖಿಲ್, ಜಸ್ಟ್ ತಲೆ ತಿರುಗಿ ಬಿದ್ದಿದ್ದೆ ಅಷ್ಟೇ. ಸಡನ್ ಆಗಿ ಯಾಕೆ ಈ ಥರ ಆಯಿತು? ಆ ಜ್ಯೂಸ್ ಕುಡಿದಾಗ ತಲೆ ಸುತ್ತದು ಅಂದ್ರೇನು?
ನಿಜವಾಗ್ಲೂ ಏನಾಗಿರ್ಬೋದು? ನಡ್ದಿದ್ದೇನೋ ನಡ್ದೋಯ್ತು ಬಿಡು ಅಖಿಲ್. ಈಗಂತೂ ನೀನ್ ಹುಷಾರಾಗಿದ್ಯಾ ತಾನೆ? ಹಾ, ಪರವಾಗಿಲ್ಲ. ಅದ್ಗೆ ನಾನ್ ತಲೆ ಸುತ್ತು ಬಿದ್ದಿದ್ದಾಗ ಮಮ್ಮಿ ಧ್ವನಿ ನಂಗೆ ವೇಗ ಕೇಳಿಸ್ತಾ ಇತ್ತು. ಮಮ್ಮಿ ಯಾರನ್ನೋ ಬೈತಿರೋ ಹಾಗೆ ಅನ್ನಿಸ್ತಿತ್ತು. ಯಾರನ್ನ ಬೈದಿದ್ದು ಮಮ್ಮಿ? ಅಷ್ಟಕ್ಕೂ ಏನಾಯ್ತಲ್ಲಿ? ಏನೋ ಆಗೋಯ್ತು ಅಖಿಲ್, ಬಿಟ್ಬಿಡು. ಅದ್ಗೆ ಪ್ಲೀಸ್ ದಯವಿಟ್ಟು ಏನಾಯ್ತು ಹೇಳು. ಏನೂ ಇಲ್ಲ ಅಖಿಲ್, ನೀನ್ ತಲೆ ಸುತ್ತಿ ಒಂದ್ ಹುಡುಗಿ ಮಡ್ಲಲ್ಲಿ ಮಲಗಿದ್ದೆ. ನಿಜ ವಿಷಯ ಏನಂದ್ರೆ ಆ ಹುಡುಗಿನೇ ನಿನ್ನನ್ನು ಸೇವ್ ಮಾಡಿದ್ದು. ಆದ್ರೆ ಆ ಹುಡುಗಿನೇ ಬೇಕು ಅಂತಾನೆ ನಿನ್ ಕಾಲ್ ಮೇಲೆ ಮಲಗಿಸ್ಕೊಂಡ್ಲು ಅಂತ ಅತ್ತೆ ಅಲ್ಲಿ ಆ ಹುಡುಗಿಗೆ ಚೆನ್ನಾಗಿ ಬೈದ್ರು. ಹೌದಾ? ತಪ್ಪು ತಿಳ್ಕೊಂಡು ಮಮ್ಮಿ ಬೈದ್ರಾ? ಹೋಗ್ಲಿ, ನಡೆದಿದ್ರಲ್ಲಿ ಆ ಹುಡುಗಿ ತಪ್ಪು ಏನಿಲ್ಲ ಅಂತ ನೀನು ಹೇಳಬೇಕಿತ್ತಲ್ವಾ ಅದಕ್ಕೆ? ತೆಗಿರೋ ಕೋಪ ಆವೇಶ ನಿಂಗೂ ಗೊತ್ತು ಅಲ್ವ. ಆ ಟೈಮಲ್ಲಿ ಅವ್ರಿಗೆ ಎದುರಾಡೋ ಧೈರ್ಯ ಇಲ್ಲದೆ ಅವರನ್ನ ತಡೆಯೋಕ್ಕಾಗದೆ ಸೈಲೆಂಟ್ ಆಗಬೇಕಾಯ್ತು. ಹೌದಾ? ಅಷ್ಟಕ್ಕೂ ನನಗೋಸ್ಕರ ಅನಾವಶ್ಯಕವಾಗಿ ಬೈಸ್ಕೊಂಡ ಆ ಹುಡುಗಿ ಯಾರು? ನಿನ್ ಕೋಟ್ ಬಟನ್ ತಂದ್ಕೊಟ್ಲಲ್ಲ, ಆ ಶ್ಯಾಮ. ಶ್ಯಾಮನಾ? ಹೌದು. ತನ್ನ ಮೇಲೆ ಕಳ್ಳಿ ಅನ್ನೋ ಆಪಾದನೆ ಬಂದಾಗ ಕೂಡ ಕಳೆದಿದ್ದ ನಮ್ಮ ಬಟನ್ನ ನಮ್ಮ ಮನೆಗೆ ತಂದ್ಕೊಟ್ಟು ಹುಡುಗಿ ಅವಳು. ಅಂತ ಹುಡುಗಿನ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಳ್ಳೋದು ಬಿಟ್ಟು ಹೀಗೆ ಅವಮಾನ ಮಾಡಿ ಬೈದು ಕಳಿಸಿದ ಹಾಗಾಯ್ತು. ಪಾಪ, ಆ ಹುಡುಗಿಗೆ ಎಷ್ಟು ನೋವಾಯ್ತೋ ಏನೋ. ಹೇಗಾದರೂ ಶ್ಯಾಮನ್ ಮೀಟ್ ಮಾಡಿ ಮಮ್ಮಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು. ಏನ್ ಊರೇ ಮುಳುಗೋಗಿದೆ ಅನ್ನೋ ತರ ಎಲ್ರು ಹಿಂಗ್ ಕೂತಿದ್ದೀರಾ? ನೆನ್ನೆ ಹೋಗಿರೋ ಮಗಳು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಇನ್ ಹೇಗಿರ್ತೀವಿ ಶೋಭಾ? ಇವತ್ ಬರ್ತಾಳೆ ಅಂತ ಗೌರವ್ನವರು ಫೋನ್ ಮಾಡಿದ್ರು ಅಂತ ಹೇಳಿದ್ದೆ ತಾನೆ? ಇವತ್ತು ಬರ್ತೀನಿ ಅಂತ ಹೇಳಿದ್ದು ನಿಜ, ಆದ್ರೆ ನಿನ್ನೆ ಯಾಕೆ ಬರ್ಲಿಲ್ಲ ಅಂತ ಕಾರಣನೇ ಹೇಳಿಲ್ವಲ್ಲಮ್ಮ. ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲಮ್ಮ. ಏನೋ ಘನ ಕಾರ್ಯನೇ ನಡೆದಿರುತ್ತೆ ಬಿಡಿ. ಇಲ್ಲಿಗ್ ಬಂದ್ಮೇಲೆ ಎಲ್ಲಾ ವಿಷಯನೂ ಗೌರವ್ನವರೇ ಹೇಳ್ತಾರೆ. ನಡಿ. ಇಟ್ಕೊಳ್ಳಿ ನಿಮ್ ಮಗಳನ್ನ. ಶ್ಯಾಮ, ಏನಾಯ್ತು ಗೌರವ್ನವ್ರೆ? ಅಲ್ಲಿ ನಮ್ ಮಗಳು ಯಾವುದನ್ನು ಕಳ್ತನ ಮಾಡಿಲ್ಲ ಅನ್ನೋದು ಗೊತ್ತಾಯ್ತಲ್ವಾ? ಹಾ, ಚೆನ್ನಾಗ್ ಗೊತ್ತಾಯ್ತು. ಆಮೇಲೆ ನಮ್ಮನ್ನು ಮುಳುಗಿಸಿದ್ಲು. ಆ ಹುಡ್ಗ ಬಂದು ತನ್ನ ಗುಂಡಿ ಸಿಕ್ಕಿದ್ದನ್ನ ಹೇಳಿ ನಿಮ್ಮ ಮಗಳನ್ನ ಕಾಪಾಡಿದ್ರು ಆ ಗೌರವನ ಉಳಿಸ್ಕೊಳ್ಳಿಲ್ಲ ಈ ಗುಂಡಿ ಕದ್ಯೋ ಕಳ್ಳಿ. ಏನ್ ಮಾಡಿದ್ಲಂತೆ ಈ ಗುಂಡಿ ಕದಿಯೋ ಕಳ್ಳಿ? ಏನ್ ಮಾಡಿದ್ಲಾ? ಅಬ್ಬಾ, ಹೇಳಕೋದ್ರೆ ನಾಚಿಕೆ ಆಗತ್ತೆ. ಮಾನ ಮರ್ಯಾದೆ ಬಿಟ್ಟು
ಆ ಹುಡುಗನ್ನ ಮಡ್ಲಲ್ ಮಲಗಿಸ್ಕೊಂಡಿದ್ಲು. ಆ ಹುಡುಗ ಏನೋ ತಲೆ ಸುತ್ತಿ ಬಿದ್ದ ಅಂತಾನೆ ಅನ್ಕೊಳ್ಳೋಣ. ಅವನನ್ನ ಹಿಡಿದು ಪಕ್ಕದಲ್ಲಿ ಕೂರಿಸ್ತಾರ ಅಥವಾ ಮಡ್ಲಲ್ ಮಲಗಿಸ್ಕೋತಾರ? ಇವಳು ಹೀಗೆ ಮರ್ಯಾದೆ ಇಲ್ದಿರೋ ಕೆಲಸ ಮಾಡಿದ್ದಕ್ಕೆ ಅವರು ಇವಳ ಜೊತೆಗೆ ನಮ್ಮನ್ನು ಚೆನ್ನಾಗಿ ಬೈದ್ರು. ಇವಳಿಂದಾಗಿ ನಾವು ಮಾತು ಕೇಳ್ಬೇಕಾಗ್ ಬಂತು. ಗುಂಡಿ ವಿಷಯದಲ್ಲಿ ತನ್ನ ಪ್ರಾಮಾಣಿಕತೆ ತೋರಿಸ್ತೀನಿ ಅಂತ ಅಲ್ಲಿಗೆ ಹೋದ್ಲು. ಅವಳ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋದ್ಲು. ಕಳ್ತನಕ್ಕಿಂತ ಕೀಳ್ ಮಟ್ಟದ ಕೆಲಸ ಮಾಡಿ ನಮ್ಮ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಲು. ಛೀ! ಇದ್ರಲ್ಲಿ ತಪ್ಪು ಇವಳ್ದಲ್ಲ, ತಪ್ಪು ಇವಳನ್ನ ಹೆತ್ತೋರ್ದು. ಹೆಣ್ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ನನ್ನ ನೋಡಿ ಕಲಿಬೇಕು. ಹೆಣ್ಮಕ್ಳು ಹೇಗಿರ್ಬೇಕು ಅಂತ ನನ್ನ ರೂಪಾರಾಣಿನ ನೋಡಿ ಕಲಿಬೇಕು. ಇನ್ನಾದ್ರೂ ನೀವು ಬುದ್ಧಿ ಕಲ್ತು ಇವಳಿಗೂ ಬುದ್ಧಿ ಹೇಳಿ ಸರಿಯಾಗಿರೋದನ್ನ ಹೇಳ್ಕೊಡಿ. ನಡಿ. ಏನ್ ಕೃಷ್ಣ ಇದು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಯಾಕೆ ಹೀಗ್ ಮಾತಿಗೂ ಆ ಹುಡ್ಗ ಸಿಗೋ ಹಾಗೆ ಮಾಡ್ತಿದ್ಯಾ? ಯಾಕೆ ಹೀಗೆಲ್ಲ ಗಲಾಟೆ ಆಗ್ತಿದೆ? ಯಾಕೆ ಹೀಗೆ ನನ್ ಮಾತ್ ಕೇಳೋ ಹಾಗೆ ಮಾಡ್ತಿದ್ಯಾ? ನಾನೇನ್ ತಪ್ಪು ಮಾಡಿದ್ದೀನಿ ಕೃಷ್ಣ? ನಾನೇನ್ ತಪ್ಪು ಮಾಡಿದ್ದೀನಿ? ತಲೆ ತಿರುಗಿ ಬೀಳ್ತಿರೋ ಮನುಷ್ಯನ್ನ ಕಾಪಾಡಕ್ ಹೋಗಿದ್ದೆ ತಪ್ಪ? ಒಂದೊಳ್ಳೆ ಕೆಲ್ಸ ಮಾಡಿದ್ರು ಕೂಡ ಇಷ್ಟು ಮಾತ್ ಕೇಳ್ಬೇಕಾ? ನಾನ್ ಮಾತ್ ಕೇಳೋದಷ್ಟೇ ಅಲ್ದೆ ಅಮ್ಮ ಅಪ್ಪ ಕೂಡ ಮಾತ್ ಕೇಳೋ ಹಾಗಾಗ್ಬೇಕಾ? ಬೇಡ ಕೃಷ್ಣ, ಬೇಡ, ಹೀಗ್ ಮಾಡ್ಬೇಡ. ಇನ್ಯಾವತ್ತೂ ಹೀಗ್ ಮಾಡ್ಬೇಡ. ನನ್ನಿಂದ ಅಪ್ಪ ಅಮ್ಮಂಗೆ ಮಾತ್ ಕೇಳೋ ಪರಿಸ್ಥಿತಿ ಬರೋದ್ ಬೇಡ, ಬರೋದ್ ಬೇಡ. ಇದು ಕೃಷ್ಣನ್ ತಪ್ಪು ಅಲ್ಲ, ಹೆತ್ತೋರ್ ತಪ್ಪು ಅಲ್ಲ. ಮನುಷ್ಯರು ತಪ್ಪಮ್ಮ. ಮನ್ಸೇ ಇಲ್ಲದೆ ಇರೋ ಮನುಷ್ಯರು ತಪ್ಪು. ಕೃಷ್ಣನ್ ದೃಷ್ಟಿಲಿ ಮನುಷ್ಯರೆಲ್ಲರೂ ಒಂದೇ ಆದ್ರೂ ಮನುಷ್ಯರ ದೃಷ್ಟಿಲಿ ಮಾತ್ರ ಮನುಷ್ಯರ ಮಧ್ಯ ತುಂಬಾ ವ್ಯತ್ಯಾಸ ಇದೆಯಮ್ಮ. ಕುಲ, ಮತ, ಆಸ್ತಿ, ಅಂತಸ್ತು ಅಂತ ತುಂಬಾ ವ್ಯತ್ಯಾಸ ಇದೆ. ನಾನೊಂದ್ ಮಾತು ಹೇಳ್ತೀನಿ, ಏನೂ ತಿಳ್ಕೊಬೇಡ. ನೀನು ತಪ್ಪು ಮಾಡ್ದೆ ಅಂತನೋ ಮಾಡ್ತೀಯ ಅಂತನೋ ಹೇಳ್ತಾ ಇಲ್ಲ. ತಾಯಿ ಆಗಿರೋದ್ರಿಂದ, ಅದನ್ನ ಹೇಳಲೇಬೇಕಾಗಿರೋದ್ರಿಂದ ಲೋಕದ ಪದ್ಧತಿ ನಿನ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ನಮ್ಮಂತ ಬಡವರು ಅಂತ ಶ್ರೀಮಂತರ ಹತ್ರ ತುಂಬಾ ಹುಷಾರಾಗಿರ್ಬೇಕಮ್ಮ. ಅಂತವ್ರಿಂದ ಎಷ್ಟು ದೂರ ಇರ್ತೀವೋ ಅಷ್ಟೇ ಒಳ್ಳೇದಮ್ಮ. ಇಷ್ಟಕ್ಕೂ ಅಂತವ್ರನ್ನ ಭೇಟಿ ಮಾಡದೇ ಇರೋದೇ ಇನ್ನೂ ಒಳ್ಳೇದಮ್ಮ. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳಮ್ಮ.
ಈ ಮಧ್ಯೆ ಶ್ಯಾಮ ವಿಷಯದಲ್ಲಿ ನಾವ್ ಅಂದ್ಕೊಂಡಿದ್ ಯಾವ್ದು ಆಗ್ತಾನೆ ಇಲ್ಲ. ಅವಳು ಗುಂಡಿ ಕಳ್ತನ ಮಾಡಿದ್ಲು ಅಂತ ಅವಳ ಮೇಲೆ ಕಳ್ಳಿ ಅನ್ನೋ ಆಪಾದನೆ ಹೊರಿಸಿ ಜೀವನದಲ್ಲಿ ಮದ್ವೆನೇ ಆಗದೆ ಇರೋ ಹಾಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳು ನಿಜ ಏನು ಅಂತ ಗೊತ್ತಾಗಿದ್ದು. ಹೋಗ್ಲಿ, ಶ್ಯಾಮ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಆ ಮದ್ವೆ ಹುಡುಗನ್ಗೆ ಹೇಳಿ ಮದ್ವೆ ನಿಲ್ಸೋಣ ಅನ್ಕೊಂಡ್ರೆ ಶೋಭಾ ಮದ್ವೆ ಹುಡುಗನ್ ನಂಬರ್ನೇ ತಗೊಳ್ಳಿಲ್ಲ. ಈಗ ಏನ್ ಮಾಡೋದು? ಅಬ್ಬಾ, ಅವಳ ಮದ್ವೆನ ಹೇಗ್ ನಿಲ್ಸೋದು? ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ಮಮ್ಮಿ. ಅವಳ ಮದ್ವೆ ನಿಂತು ಹೋಗ್ಬೇಕು. ಜೀವನ ಪೂರ್ತಿ ಅವಳು ಅವಳ ಧ್ವನಿ ನಮ್ ಹತ್ರನೇ ಇರೋ ಹಾಗಾಗ್ಬೇಕು. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ರೂಪಾ, ಒಂದ್ ಕೆಲ್ಸ ಮಾಡಿದ್ರೆ? ಏನ್ ಮಮ್ಮಿ? ಈ ಮದ್ವೆ ವಿಚಾರ ಮಾತಾಡಿರೋದು ಮಲ್ಲಿಕಾರ್ಜುನ್ ತಾನೆ? ನಾವು ಆ ಮಲ್ಲಿಕಾರ್ಜುನ್ ಮೂಲಕನೇ ಈ ಮದ್ವೆ ನಿಂತು ಹೋಗೋ ಹಾಗೆ ಮಾಡ್ಬೇಕು. ಹೇಗ್ ಮಾಡ್ತೀಯ? ನಾನೇನು ಮಾಡಲ್ಲ. ಒಂದೇ ಒಂದು ಪತ್ರದಿಂದ ಆಕಾಶ್ ರಾಮ್ ಮಾಡ್ತಾನೆ. ಆಕಾಶ್ ರಾಮನ? ಅದ್ಯಾರು? ಭೂಲೋಕದಲ್ಲಿರೋ ಸೀತಮ್ಮನ್ ಗಂಡ. ನೀನ್ ಹೋಗಿ ಪೇಪರ್ ಪೆನ್ ತಗೊಂಡ್ ಬಾ. ಶ್ಯಾಮ, ಇನ್ನು ನಿನ್ನ ಮದ್ವೆ ಮುರಿದು ಬಿದ್ದ ಹಾಗೇನೆ. ಅತ್ತೆ, ಅತ್ತೆ. ಅಮ್ಮ ತರಕಾರಿ ತರಕ್ ಹೋಗಿದ್ದಾರೆ ಅದಕ್ಕೆ. ಹಾ, ಹೌದಾ? ನಂಗೆ ತಲೆ ನೋವ್ತಿದೆ. ಕಾಫಿ ಮಾಡ್ಕೊಂಬ. ಆಯ್ತು ಅದಕ್ಕೆ. ಬಂದಿದ್ದು ಸಣ್ಣ ತಲೆನೋವೇನಲ್ಲ, ದೊಡ್ಡ ತಲೆನೋವೇ. ಇವಳಿಗೋಸ್ಕರ ಎಷ್ಟು ಶ್ರೀಮಂತರೆಲ್ಲ ಇಲ್ಲಿಗೆ ಬರ್ಬೇಕಾ? ಅದನ್ನ ನಾನ್ ನೋಡ್ಬೇಕಾ? ನಾನಂತೂ ಬಿಡಲ್ಲ. ಅಖಿಲ್ ಅವ್ರು ಬರ್ತಿದಾರಲ್ಲ. ನಿಂತ್ಕೋ. ಅಖಿಲ್ ಅವರು ಅನ್ಕೊಂಡು ಏನ್ ಹಿಂಗ್ ಓಡೋಗ್ತಾ ಇದೀಯಾ? ಮತ್ತೆ ಕಾಲ್ ಮೇಲೆ ಮಲಗಿಸ್ಕೋಬೇಕಾ? ನೀನ್ ಒಳಗಡೆ ಇರು, ನಾನ್ ಹೋಗಿ ಮಾತಾಡ್ತೀನಿ. ಹಾಗಲ್ಲ ಅದಕ್ಕೆ. ಅವನಿಲ್ಲಿಂದ ವಾಪಸ್ ಹೋಗೋವರೆಗೂ ನೀನ್ ಹೊರಗಡೆ ಬರ್ಬಾರ್ದು. ಬಂದೆ ಅಂದ್ರೆ ನನ್ ಮೇಲೆ ಆಣೆ. ಬಾಯಿ ಮುಚ್ಕೊಂಡು ಒಳಗೆ ಇರು. ಹಲೋ, ಯಾರಾದ್ರೂ ಇದ್ದೀರಾ? ಏನ್ ಹೇಳಿ? ಶ್ಯಾಮನ್ ಒಂದ್ಸಲ ಕರಿತೀರಾ? ಅದ್ಯಾಕೆ? ಬೈದ್ ಮಾತು ಮಾಡಿದ ಅವಮಾನ ಸಾಕಾಗ್ಲಿಲ್ವಾ? ಇನ್ನೇನ್ ಮಾಡ್ಬೇಕು ಅನ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಊರಲ್ಲಿ ನಮ್ಗೆ ಚೂರು ಪಾರು ಮರ್ಯಾದೆ ಉಳ್ದಿದೆ, ಅದನ್ನು ನೀವು ಕಳಿಯಕ್ ಹೋಗ್ಬೇಡಿ. ನಿನ್ನೆ ನಡೆದಿರೋದಕ್ಕೆ
ನಾನು ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ನಮಗೂ ತುಂಬಾ ತುಂಬಾ ನೋವಾಗಿದೆ. ಹಾಗಂತ ಮಾಡಿರೋ ಅವಮಾನ ಆಗಿರೋ ನೋವು ಹೋಗಲ್ವಲ್ಲ? ಅದಕ್ಕೆ ಶ್ಯಾಮನ್ನ ನೋಡಿ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ನೀವು ಶ್ಯಾಮನ್ ಹತ್ರ ಕ್ಷಮೆ ಕೇಳಕ್ಕೆ ಅಂತ ಬಂದ್ರಾ? ಹೌದು ಕಣ್ರಿ. ಬೇಡಪ್ಪ ಬೇಡ, ನೀವು ಬೇಡ, ನೀವು ಕೇಳೋ ಕ್ಷಮೆನೂ ಬೇಡ.